ಇಂದಿನ ಅವಧಿಯಲ್ಲಿ ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತದ ಮೇಲಿರುವಂತಹ ಟೀಕೆಗಳು ಅಥವಾ ಅವಗುಣಗಳ ಬಗ್ಗೆ ಅಥವಾ ದೋಷಗಳ ಬಗ್ಗೆ, ಹಾಗೆ ಕಾಂಟ್ರಿಬ್ಯೂಷನ್ಸ್ ಆಫ್ ಕಾರ್ಲ್ ಮಾರ್ಕ್ಸ್ ಆನ್ ಕಮ್ಯುನಿಸಮ್, ಕ್ರಿಟಿಸಿಸಮ್ ಆಫ್ ಕಮ್ಯುನಿಸಮ್ ಆ್ಯಂಡ್ ಕಾಂಟ್ರಿಬ್ಯೂಷನ್ಸ್ ಆಫ್ ಕಾರ್ಲ್ ಮಾರ್ಕ್ಸ್ ಆನ್ ಕಮ್ಯುನಿಸಮ್ ಬಗ್ಗೆ ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಅದಕ್ಕೂ ಮುಂಚೆ ಸಮತಾವಾದದ ವಿಮರ್ಶೆಯನ್ನು ಮಾಡೋದಾದರೆ, ರಿವ್ಯೂ ಆಫ್ ಕಮ್ಯುನಿಸಮ್ ಮಾಡೋದಾದರೆ, ಕ್ರಿಟಿಸೈಸ್ ಆಫ್ ಕಮ್ಯುನಿಸಮನ್ನು ನಾವು ನೋಡೋದಾದರೆ, ಕ್ರಿಟಿಸಿಸಮ್ ಆಫ್ ಮಾರ್ಕ್ಸಿಯನ್ ಹ್ಯಾಸ್ ಕಮ್ ಫ್ರಮ್ ವೇರಿಯಸ್ ಪೊಲಿಟಿಕಲ್ ಐಡಿಯಾಲಜೀಸ್ ಆ್ಯಂಡ್ ಅಕಾಡೆಮಿಕ್ ಡಿಸಿಪ್ಲಿನ್ಸ್ ಆ್ಯಸ್ ಫಾಲೋಸ್. ಕಾರ್ಲ್ ಮಾರ್ಕ್ಸನು ಮಾನವನ ಇತಿಹಾಸವು ಕೇವಲ ಆರ್ಥಿಕ ಪರಿಸ್ಥಿತಿಯನ್ನು ಮಾತ್ರ ಅವಲಂಬಿಸಿ ರೂಪಿಸಿದ್ದಾನೆ ಎಂಬ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಈ ಮಾತು ಸಂಪೂರ್ಣ ನಿಜವಲ್ಲ ಎಂದು ಹೇಳಲಾಗಿದೆ. ಏಕೆಂದರೆ ಆರ್ಥಿಕ ಅಂಶಗಳಂತೆ ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ ಮುಂತಾದ ಅಂಶಗಳು ಕೂಡ ಪ್ರಮುಖವಾದದ್ದು ಮಾನವನ ಇತಿಹಾಸಕ್ಕೆ ಬಹಳ ಅಗತ್ಯವಾಗಿದೆ. ಚರಿತ್ರೆಯಲ್ಲಿ ನಡೆದಿರುವ ಯುದ್ಧಗಳೆಲ್ಲ ಕೇವಲ ಆರ್ಥಿಕ ಕಾರಣಕ್ಕಾಗಿ ಮಾತ್ರ ನಡೆದಿಲ್ಲ. ರಾಷ್ಟ್ರ ಗೌರವ, ರಾಷ್ಟ್ರ ನಾಯಕರ ವೈಯಕ್ತಿಕ ಮೇಲಿನ ಅಧಿಕಾರದ ಆಸೆ, ಕೀರ್ತಿ, ದೇಶಾಭಿಮಾನ ಮುಂತಾದ ಇತರ ಅನೇಕ ಘಟನೆಗಳು ಇತಿಹಾಸದ ಸೃಷ್ಟಿಯಲ್ಲಿ ಬಹಳವಾಗಿ ಕಾರಣವಾಗಿವೆ. ಇತಿಹಾಸದ ಸೃಷ್ಟಿಯಲ್ಲಿ ಧರ್ಮದ ಪಾತ್ರ ಮಹತ್ತರವಾದದ್ದು ಎಂಬುದಾಗಿ ಮಾರ್ಕ್ಸ್ನ ಈ ಅಂಶವು ಬಹಳ ನಿಂದನೆಗೆ ಗುರಿಯಾಗಿದೆ. ಮಾರ್ಕ್ಸನು ಇಡೀ ಸಮುದಾಯವನ್ನು ಬಂಡವಾಳ ವರ್ಗ ಹಾಗೂ ಶ್ರಮಿಕ ವರ್ಗ ಎಂದು ವಿಭಾಗಿಸಿರುವುದು ಸರಿಯಲ್ಲ. ಈ ಎರಡೂ ವರ್ಗಗಳಲ್ಲದೆ ಇಂದು ಸಮಾಜದ ಬೆನ್ನೆಲುಬು ಎನಿಸಿಕೊಂಡಿರುವ ಮಧ್ಯಮ ವರ್ಗವನ್ನು ಮಾರ್ಕ್ಸ್ ಸಂಪೂರ್ಣವಾಗಿ ಕೈಬಿಟ್ಟಿದ್ದಾನೆ. ಇದಕ್ಕಿಂತಲೂ ಮಿಗಿಲಾಗಿ ಕಾರ್ಲ್ ಮಾರ್ಕ್ಸನು ಈ ವರ್ಗಗಳು ಒಂದನ್ನೊಂದು ಸದಾ ದ್ವೇಷಿಸುತ್ತಲೇ ಇರುತ್ತವೆ ಎಂಬ ಅಭಿಪ್ರಾಯವನ್ನು ಮಂಡಿಸಿದ್ದಾನೆ. ಆದರೆ ವರ್ಗಗಳ ಪರಸ್ಪರತೆ, ಸೌಹಾರ್ದತೆಗಳು ಸಾಧ್ಯ ಎಂಬುದನ್ನು ಮರೆಯಲು ಸಾಧ್ಯವಿಲ್ಲ. ಅಧಿಕ ಮೌಲ್ಯ ಸಿದ್ಧಾಂತದಲ್ಲೇ ಮಾರ್ಕ್ಸನು ಅಧಿಕ ಮೌಲ್ಯವನ್ನು ಸಂಪೂರ್ಣವಾಗಿ ಬಂಡವಾಳಗಾರರ ಪಡೆದುಕೊಳ್ಳುತ್ತಾರೆ ಎಂದು ತಿಳಿಸಿದ್ದಾನೆ. ಇದು ಸ್ವಲ್ಪ ಮಟ್ಟಿಗೆ ಸತ್ಯವೇ ಹೊರತು ಪೂರ್ಣ ಸತ್ಯದಿಂದ ಹೊರತಾಗಿದೆ. ಆದರೆ ಬಂಡವಾಳಗಾರರ ಇತರ ವೆಚ್ಚಗಳಿಗೆಲ್ಲ, ಅಂದರೆ ಯಂತ್ರೋಪಕರಣಗಳು, ಕಚ್ಚಾ ವಸ್ತುಗಳು, ತೆರಿಗೆ ಯಂತ್ರಗಳ ರಿಪೇರಿ, ಅನಿರೀಕ್ಷಿತವಾಗಿ ಉಂಟಾಗಬಹುದಾದ ನಷ್ಟ, ಹೊಸ ಸಂಶೋಧನೆಗಳನ್ನು ಮಾಡಲು ತಗಲುವ ಖರ್ಚು ಮುಂತಾದವುಗಳನ್ನು ಭರಿಸಬೇಕಾಗುತ್ತದೆ. ಮಾರ್ಕ್ಸನು ಈ ಯಾವ ಅಂಶವನ್ನೂ ಗಣನೆಗೆ ತೆಗೆದುಕೊಳ್ಳದೆ ಲಾಭದಲ್ಲಿ ಕಾರ್ಮಿಕರಿಗೂ ಸೂಕ್ತ ಪಾಲು ದೊರೆಯಬೇಕು ಎಂಬ ಅಂಶವನ್ನು ಮಾತ್ರ ಸರ್ವಸಮ್ಮತದಿಂದ ಮಂಡಿಸಲಾಗಿದೆ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ರಾಜ್ಯವು ಬಂಡವಾಳಗಾರರಿಗೆ ರಕ್ಷಣೆ ಕೊಡುತ್ತದೆ ಎಂಬುದು ನಿರಂತರ ಸತ್ಯಕ್ಕೆ ದೂರವಾಗಿದೆ. ಅದರಲ್ಲಿ ನಾವು ಮೊದಲನೇ ಅಂಶಗಳನ್ನು ಹೇಳೋದಾದರೆ, ಇಷ್ಟೊತ್ತು ನಾವು ಮಾತಾಡಿದಂತೆ ಜನರಲ್ ಕ್ರಿಟಿಸಿಸಮ್, ಈಗೇನು ನಾವು ಮಾತಾಡ್ತಾ ಬಂದ್ವಿ, ಕೇವಲ ಮಾರ್ಕ್ಸನು ಬಂಡವಾಳಶಾಹಿಗಾರರಿಗೆ ಮಾತ್ರ ವಿರೋಧಿಸುತ್ತಾ ಇದ್ದಾರೆ ಹೊರತು ಬೇರೆ ಯಾವುದೇ ವರ್ಗದವರನ್ನು ವಿರೋಧಿಸಿಲ್ಲ. ಹಾಗೆ ಕಾರ್ಮಿಕ ವರ್ಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿದ್ದಾರೆ ಹೊರತಾಗಿ ಮಧ್ಯಮ ವರ್ಗಕ್ಕೆ ಯಾವುದೇ ರೀತಿಯಾದಂತಹ ಚಿಂತನೆಗಳನ್ನು ಅವರು ವಿವರಿಸಿಲ್ಲ ಎಂಬುದಾಗಿ ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ಕೇವಲ ಲಾಭದಲ್ಲೇ ಕಾರ್ಮಿಕರಿಗೆ ಮಾತ್ರ ಕೇವಲ ಒಂದು ವರ್ಗಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿರುವುದು ಇದು ದೊಡ್ಡದ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ರಾಜ್ಯವು ಬಂಡವಾಳಗಾರರಿಗೆ ರಕ್ಷಣೆ ಕೊಡುತ್ತದೆ ಎಂಬುದು ಕೂಡ ಸತ್ಯಕ್ಕೆ ದೂರವಾಗಿದೆ ಎಂದು ರಾಜ್ಯಶಾಸ್ತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ನೆಕ್ಸ್ಟ್,
ಎರಡನೆಯ ಕ್ರಿಟಿಸಿಸಮನ್ನು ನಾವು ನೋಡೋದಾದರೆ ಹಿಸ್ಟೋರಿಕಲ್ ಕ್ರಿಟಿಸಿಸಮ್ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಕಾರ್ಮಿಕರ ಸ್ಥಿತಿ ದಿನೇ ದಿನೇ ಹದಗೆಡುತ್ತಿರುವ ಬದಲು ಅವರ ಪರಿಸ್ಥಿತಿ ಸುಧಾರಿಸುತ್ತಿರುವುದನ್ನು ನಾವು ಚರಿತ್ರೆಯ ಇತಿಹಾಸಗಳಲ್ಲಿ ಕಾಣಬಹುದಾಗಿದೆ. ವಿಶ್ವದ ಅನೇಕ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಪದ್ಧತಿಯು ಜನಪ್ರಿಯತೆಯನ್ನು ಗಳಿಸಿಕೊಂಡು ಕಾರ್ಮಿಕರಿಗೂ ಮತದಾನದ ಹಕ್ಕು ದೊರೆತು ರಾಜಕೀಯವಾಗಿ ಸುಸಂಘಟಿತರಾಗುತ್ತಿದ್ದಾರೆ. ಇವರುಗಳು ತಮ್ಮದೇ ಆದ ರಾಜಕೀಯ ಪಕ್ಷಗಳನ್ನು ರಚಿಸಿಕೊಂಡು ಕಾರ್ಮಿಕರ ಹಿತಸಾಧನೆಯಲ್ಲಿ ತೊಡಗಿರುವುದನ್ನು ಕಾಣಬಹುದು. ಮಾರ್ಕ್ಸನ ಅಭಿಪ್ರಾಯದಂತೆ ಬಂಡವಾಳಶಾಹಿಗಳು ದುಡಿಮೆಗಾರರನ್ನು ಸಂಪೂರ್ಣವಾಗಿ ಅಲಕ್ಷಿಸಿಲ್ಲ. ಕಾರ್ಮಿಕರ ಸಂಘಟನೆಯಿಂದ ಎಚ್ಚೆತ್ತ ಬಂಡವಾಳಗಾರರು ಕಾರ್ಮಿಕ ವರ್ಗದ ಹಿತಸಾಧನೆಯಲ್ಲಿ ತೊಡಗಿದ್ದನ್ನು ಕಾಣಬಹುದಾಗಿದೆ. ಬಂಡವಾಳಶಾಹಿ ಪದ್ಧತಿಯು 19ನೇ ಶತಮಾನದಲ್ಲಿದ್ದಷ್ಟು ಕರಾಳವಾಗಿ 20ನೆಯ ಶತಮಾನದಲ್ಲಿ ಇಲ್ಲದಿದ್ದೇ ಬಂಡವಾಳಶಾಹಿ ಪದ್ಧತಿಯಲ್ಲಿ ಸುಧಾರಣೆಯಾಗಿದೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತೊಂದು ಬೇಕಾಗಿಲ್ಲ ಎಂದು ಹೇಳಿದ್ದಾರೆ. ಮತ್ತೊಂದು ಪ್ರಮುಖವಾದಂಥ ಟೀಕೆ ಅಂತ ಹೇಳೋದಾದರೆ ಸಪ್ರೆಷನ್ ಆಫ್ ಇಂಡಿವಿಜುವಲ್ ರೈಟ್ಸ್ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ಸಪ್ರೆಷನ್ ಆಫ್ ಇಂಡಿವಿಜುವಲ್ ರೈಟ್ಸ್ ಔದ್ಯಮಿಕವಾಗಿ ಮುಂದುವರಿದಂತೆ ಪಾಶ್ಚಾತ್ಯ ದೇಶಗಳಲ್ಲಿ ಕ್ರಾಂತಿಗಳೇ ಜರುಗಿಲ್ಲ. ಹಿಂದುಳಿದ ಚೀನಾ ಮತ್ತು ರಷ್ಯಾ ದೇಶಗಳಲ್ಲಿ ಕ್ರಾಂತಿಗಳಾದವು. ಆದುದರಿಂದ ಮಾರ್ಕ್ಸನು ಕ್ರಾಂತಿ ಅನಿವಾರ್ಯ ಎಂಬ ಅಭಿಪ್ರಾಯ ಸತ್ಯವಾಗಲಿಲ್ಲ. ಕ್ರಾಂತಿಯಿಂದ ವ್ಯಕ್ತಿಯ ಹಕ್ಕುಗಳಿಗೆ ಚ್ಯುತಿ ಉಂಟಾಗುತ್ತದೆ ಎಂಬುದನ್ನು ಕಾರ್ಲ್ ಮಾರ್ಕ್ಸ್ ಮರೆತಂತಿದೆ. ಬಂಡವಾಳಗಾರರಿರಲಿ, ಕಾರ್ಮಿಕರಿರಲಿ, ಮಧ್ಯಮ ವರ್ಗಗಳಲ್ಲಿ ಕಾನೂನುಗಳು ಹಾಗೂ ಹಕ್ಕುಗಳು ಸರ್ವರಿಗೂ ಸಮಾನವಾದವುಗಳು. ಕೇವಲ ಕಾರ್ಮಿಕರ ಹಕ್ಕುಗಳನ್ನು ಹೆಚ್ಚು ಪ್ರಚುರಪಡಿಸಿದ್ದಾರೆ ವಿನಃ ಬಂಡವಾಳಗಾರರ ಹಕ್ಕುಗಳಿಗೆ ಯಾವುದೇ ಮನ್ನಣೆ ನೀಡದಿರುವುದು ಕಾರ್ಲ್ ಮಾರ್ಕ್ಸ್ ರವರ ಚಿಂತನೆಗಳಿಗೆ ಬಹುದೊಡ್ಡ ದೋಷವಾಗಿದೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಮತ್ತೊಂದು ಸೋಷಿಯಲ್ ಕ್ರಿಟಿಸಿಸಮ್ ಎಂಬುದಾಗಿ ಸಹ ಕರೆಯಬಹುದಾಗಿದೆ. ಸಮತಾವಾದಿಗಳ ಪ್ರಕಾರ ಸಮತಾವಾದಿಗಳ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಒಂದು ಆದರ್ಶ ಸಮಾಜ ರಚನೆಯಾಗಿ ಅಲ್ಲಿ ಜನರು ತಮ್ಮನ್ನು ತಾವೇ ನೋಡಿಕೊಳ್ಳುತ್ತಾರೆ. ಪ್ರತಿಯೊಬ್ಬನು ತನ್ನ ಶಕ್ತಿಗೆ ಅನುಗುಣವಾಗಿ ದುಡಿಯುತ್ತಾನೆ. ತನ್ನ ಅವಶ್ಯಕತೆಗಳಿಗೆ ತಕ್ಕಂತೆ ಆಹಾರ ಪದಾರ್ಥಗಳು ಮತ್ತು ಇನ್ನಿತರ ವಸ್ತುಗಳನ್ನು ಪಡೆದುಕೊಳ್ಳುತ್ತಾರೆ. ಆಗ ರಾಜ್ಯದ ಅವಶ್ಯಕತೆ ಇಲ್ಲದೆ ರಾಜ್ಯವು ನಾಶವಾಗಿ ಹೋಗುತ್ತದೆ ಎಂದು ಕಾರ್ಲ್ ಮಾರ್ಕ್ಸ್ ವಾದಿಸಿದ್ದಾನೆ. ಆದರೆ ವಿಶ್ವದಲ್ಲಿಯೇ ವಿಸರ್ಜಿತವಾದ ರಷ್ಯಾ ಮತ್ತು ಚೀನಾ ದೇಶಗಳು ಬೃಹತ್ ಸಮಾಜವಾದಿ ರಾಷ್ಟ್ರಗಳು. ಆದರೂ ಆ ದೇಶಗಳಲ್ಲಿ ರಾಜ್ಯವು ನಶಿಸಿ ಹೋಗಿಲ್ಲ. ಬದಲಾಗಿ ಅವುಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಬಲವಾಗುತ್ತಿರುವುದನ್ನು ಕಾಣಬಹುದಾಗಿದೆ. ಇದರಿಂದ ಕಾರ್ಮಿಕರು ಸರ್ಕಾರವನ್ನು ರಚಿಸಿದ ಮೇಲೆ ರಾಜ್ಯದ ಅವಶ್ಯಕತೆ ಇಲ್ಲ, ರಾಜ್ಯವು ನಶಿಸಿ ಹೋಗುತ್ತದೆ ಎಂಬ ಕಾರ್ಲ್ ಮಾರ್ಕ್ಸನ ಅಭಿಪ್ರಾಯದಲ್ಲಿ ಯಾವ ವಿಧದ ಸತ್ಯಾಂಶವೂ ಇಲ್ಲ ಎನ್ನಬಹುದಾಗಿದೆ. ಮತ್ತೊಂದು ಎಕನಾಮಿಕ್ ಕ್ರಿಟಿಸಿಸಮ್ ಎಂದು ಹೇಳೋದಾದರೆ ವೈಯಕ್ತಿಕ ಪ್ರೋತ್ಸಾಹವಿಲ್ಲದೆ ಉತ್ಪಾದನಾ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲ. ಅಂತೆಯೇ ರಾಜ್ಯವಿಲ್ಲದೆ ಸಮಾಜ ವ್ಯವಸ್ಥೆಯು ಮತ್ತು ಲಾಭಾಂಶವಿಲ್ಲದೆ ಆರ್ಥಿಕ ವ್ಯವಸ್ಥೆಗಳು ಸಾಧ್ಯವೇ ಇಲ್ಲ ಎಂದು ಹೇಳಬಹುದಾಗಿದೆ. ಮತ್ತೊಂದು ಎಪಿಸ್ಟೋಮಿಲಾಜಿಕಲ್ ಕ್ರಿಟಿಸಿಸಮ್ ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಕ್ರಾಂತಿ ಅನಿವಾರ್ಯ ಎಂಬ ಅಭಿಪ್ರಾಯ ಸತ್ಯವಾಗುವುದಲ್ಲ.
ಶಾಂತಿಯುತವಾಗಿ ಬದಲಾವಣೆಗಳನ್ನು ತರಲು ಅವಕಾಶವಿರುವಾಗ ಹಿಂಸೆ ಮತ್ತು ಕ್ರಾಂತಿಯ ಅವಶ್ಯಕತೆ ಇಲ್ಲ ಎಂಬುದನ್ನು ಮಾರ್ಕ್ಸ್ ರವರು ಗಣನೆಗೆ ತೆಗೆದುಕೊಳ್ಳಬೇಕಾಗಿತ್ತು ಎಂದು ಕೆಲವು ವಿಮರ್ಶಕರು ಅವರನ್ನು ಟೀಕಿಸಿದ್ದಾರೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಮಾರ್ಕ್ಸ್ ಹ್ಯಾಸ್ ಬೀನ್ ಕ್ರಿಟಿಸೈಸ್ಡ್ ಎ ನಂಬರ್ ಆಫ್ ರೀಸನ್ಸ್. ಈ ಮೇಲೆ ಈಗಾಗಲೇ ಚರ್ಚೆ ಮಾಡಿದಂತೆ ಬಹಳಷ್ಟು ಅವರ ವಿಚಾರಗಳನ್ನು ತೆಗಳುವವರು ಇದ್ದಾರೆ, ಹೊಗಳುವವರು ಇದ್ದಾರೆ. ಆದರೆ ಹೊಗಳುವವರ ಸಂಖ್ಯೆಗಿಂತ ತೆಗಳುವವರ ಸಂಖ್ಯೆಯೇ ಅಧಿಕವಾದದ್ದು. ಸಮ್ criticize points to the Marxian analysis of capitalism, while others argue that economic system proposed by Marx is unworkable. ಹೇಳದಂತೆ ಬಂಡವಾಳಶಾಹಿಗಾರರ ಮೇಲೆಯೇ ಹೆಚ್ಚು ಟೀಕೆಗಳನ್ನು ಮಾಡಿದ್ದಾರೆ ಹೊರತಾಗಿ ಆರ್ಥಿಕ ಸಿಸ್ಟಮನ್ನು ಯಾವುದೇ ರೀತಿಯಲ್ಲಿ ಪ್ರೋತ್ಸಾಹಿಸುವಲ್ಲಿ ಮಾರ್ಕ್ಸ್ ವಿಫಲರಾಗಿದ್ದಾರೆ ಎಂಬುದಾಗಿ ಸಹ ನಾವು ಇಲ್ಲಿ ಕಾಣಬಹುದಾಗಿದೆ. ಸೋಷಿಯಲ್ ಕ್ರಿಟಿಸಿಸಮ್ ಈಸ್ ಬೇಸ್ಡ್ ಆನ್ ದಿ ಅಸರ್ಷನ್ ದಟ್ ದ ಮಾರ್ಕ್ಸಿಯನ್ ಕಾನ್ಸೆಪ್ಟ್ ಆಫ್ ಸೊಸೈಟಿ ಈಸ್ ಫಂಡಮೆಂಟಲಿ ಫ್ಲೇವ್ಡ್ ಅಂತ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಹದಗೆಟ್ಟಿದೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. Argument against Marxian are often based on epistemological reasoning, especially various critics have contended that Marx and his adherents have a flawed approach to the epistemology ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. Yes, Marx put forward the theory of alienation concerning the worker under capitalism. ನಾವು ಮಾರ್ಕ್ಸ್ ರವರ ಅವಗುಣಗಳ ಬಗ್ಗೆ ಅಥವಾ ದೋಷಗಳ ಬಗ್ಗೆ ನಾವು ಇಲ್ಲಿ ನೋಡೋದಾದರೆ, ಕ್ರಾಂತಿ ಅನಿವಾರ್ಯವಲ್ಲ, ರೆವಲ್ಯೂಷನ್ ಈಸ್ ನಾಟ್ ಇನ್ವೆಟಿಬಲ್ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಹೌದು, ಈ ಸಿದ್ಧಾಂತವು ಪ್ರತಿಪಾದಿಸುವಂತೆ ಕ್ರಾಂತಿ ಅನಿವಾರ್ಯವಾದುದಲ್ಲ. ಬಂಡವಾಳಶಾಹಿಗಾರರು ಕಾರ್ಮಿಕರಿಗೆ ಕೆಲವು ಸೌಲಭ್ಯಗಳನ್ನು ನೀಡುವ ಮೂಲಕ ಅವರಲ್ಲಿ ವರ್ಗ ಪ್ರಜ್ಞೆಯನ್ನು ಕಡಿಮೆ ಮಾಡಬಹುದು. ಅಂತಹ ಸಂದರ್ಭದಲ್ಲಿ ಕಾರ್ಮಿಕರು ಕ್ರಾಂತಿಯನ್ನು ಘೋಷಿಸುವುದಿಲ್ಲ. ಮತ್ತೊಂದು ಹೇಳೋದಾದರೆ, ನಾವು ಅಧಿಕ ಮೌಲ್ಯ ಸಿದ್ಧಾಂತವು ದೋಷಪೂರಿತವಾಗಿದೆ ಎಂಬುದಾಗಿ ಸಹ ಟೀಕೆಯನ್ನು ಇಲ್ಲಿ ಮಾಡಲಾಗಿದೆ. ದ ಥಿಯರಿ ಆಫ್ ಸರ್ಪ್ಲಸ್ ವ್ಯಾಲ್ಯೂ ಈಸ್ ಡಿಫೆಕ್ಟಿವ್. ಈ ಸಿದ್ಧಾಂತವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕಾರ್ಮಿಕರ ಪಾತ್ರವನ್ನು ಮಾತ್ರ ಪರಿಗಣಿಸಿ ಇತರೆ ಉತ್ಪಾದನಾಂಗಗಳಾದ ಭೂಮಿ, ಬಂಡವಾಳ, ಸಂಘಟನೆಗಳನ್ನು ನಿರ್ಲಕ್ಷಿಸಿದೆ. ಆದರೆ ಭೂಮಿ, ಬಂಡವಾಳ ಮತ್ತು ಸಂಘಟನೆಗಳ ಸಹಕಾರವಿಲ್ಲದೆ ಉತ್ಪಾದನೆ ಸಾಧ್ಯವಿಲ್ಲ. ಹೀಗೆ ಅಧಿಕ ಮೌಲ್ಯ ಸಿದ್ಧಾಂತವು ದೋಷದಿಂದ ಕೂಡಿದೆ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಮಾರ್ಕ್ಸ್ ಆಥರ್ಡ್ ದ ಫೇಮಸ್ ಮಾರ್ಕ್ಸ್ ಥಿಯರಿ ಆಫ್ ಹಿಸ್ಟೋರಿಕಲ್ ಮೆಟೀರಿಯಲಿಸಮ್ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಆರ್ಥಿಕ ಅಂಶಗಳಿಗೆ ಅತಿಯಾದಂತಹ ಪ್ರಾಮುಖ್ಯತೆಯನ್ನು ನೀಡಿರುವುದು. ಓವರ್ ಎಸ್ಟಿಮೇಷನ್ ಆಫ್ ಎಕನಾಮಿಕ್ ಫ್ಯಾಕ್ಟರ್ಸ್. ಆರ್ಥಿಕ ಅಂಶಗಳಾದ ಉತ್ಪಾದನಾಂಗಗಳು ಸಾಮಾಜಿಕ ವಿಕಾಸ ಪ್ರಕ್ರಿಯೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ವೈಜ್ಞಾನಿಕ ಸಮಾಜವಾದವು ಪ್ರತಿಪಾದಿಸುತ್ತದೆ. ಆದರೆ ಧರ್ಮ, ರಾಜಕಾರಣ, ತತ್ವಶಾಸ್ತ್ರ, ಸರ್ಕಾರ ಮುಂತಾದ ಆರ್ಥಿಕೇತರ ಅಂಶಗಳೂ ಕೂಡ ಸಾಮಾಜಿಕ ವಿಕಾಸ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಸಿದ್ಧಾಂತವು ಇದನ್ನು ಕಡೆಗಣಿಸಿ ಆರ್ಥಿಕ ಅಂಶಗಳಿಗೆ ಅತಿಯಾದ ಪ್ರಾಮುಖ್ಯತೆ ನೀಡುತ್ತದೆ. ಮಾರ್ಕ್ಸ್ ಕಾನ್ಸೆಪ್ಟ್ ಆಫ್ ಕ್ಲಾಸ್ ಸ್ಟ್ರಗಲ್ ವಾಸ್ ಹೈಲಿ ಇನ್ಫ್ಲೂಯೆನ್ಸಬಲ್ ಎಂಬುದಾಗಿ ಸಹ ಹೇಳ್ಬೋದಾಗಿದೆ. ವರ್ಗರಹಿತ ಸಮಾಜ ಒಂದು ಭ್ರಮೆ, ಕ್ಲಾಸ್ಲೆಸ್ ಸೊಸೈಟಿ ಈಸ್ ಎ ಮಿತ್ ಎಂಬುದಾಗಿ ಸಹ ಕರೆದಿದ್ದಾರೆ. ವರ್ಗರಹಿತ ಸಮಾಜ ಒಂದು ಭ್ರಮೆ ಮತ್ತು ಹೈಲಿ ಏನು ಮಾಡುತ್ತೆ, ಇನ್ಫ್ಲೂಯೆನ್ಸನ್ನು ಮಾಡುತ್ತೆ ವರ್ಗ ಸಂಘರ್ಷ ಎಂಬುದಾಗಿ. ಹೌದು, ಸಮಾಜದ ಕೆಡಕಿಗೆ, ಸಮಾಜದ ಒಡೆತನಕ್ಕೆ, ಸಮಾಜದ ಇಬ್ಬಾಗಕ್ಕೆ ಇಲ್ಲಿ ದಾರಿ ಮಾಡಿಕೊಟ್ಟಂತಾಗುತ್ತೆ.
ಕಾರ್ಲ್ ಮಾರ್ಕ್ಸ್ ರವರೇ ಸಮಾಜವನ್ನು ಎರಡು ಗುಂಪುಗಳಾಗಿ ಮಾಡಿದ್ದಾರೆ ಎಂಬುದಾಗಿ ಸಹ ಹೇಳ್ಬೋದು. ಅದು ಕಾರ್ಮಿಕ ವರ್ಗ ಮತ್ತು ಬಂಡವಾಳಶಾಹಿ ವರ್ಗ ಅಂತ ಕಾರ್ಲ್ ಮಾರ್ಕ್ಸ್ ರವರೇ ಮಾಡಿರುವಂಥದ್ದು. ಸಮಾಜದಲ್ಲಿ ವರ್ಗ ಸಂಘರ್ಷಗಳು ಹೆಚ್ಚಾಗಲಿಕ್ಕೆ ಇದು ಪ್ರಮುಖ ಕಾರಣಕರ್ತವಾಗಿದೆ ಎಂಬುದಾಗಿ ಸಹ ನಾವು ಇಲ್ಲಿ ನೋಡಬಹುದಾಗಿದೆ. ವೈಜ್ಞಾನಿಕ ಸಮಾಜವಾದವು ಸಮತಾವಾದದ ಉದಯದೊಂದಿಗೆ ವರ್ಗಗಳು ನಶಿಸುತ್ತವೆ ಎಂದು ಪ್ರತಿಪಾದಿಸುತ್ತದೆ. ಆದರೆ ಸಮತಾವಾದ ಅಸ್ತಿತ್ವದಲ್ಲಿರುವ ಯಾವ ರಾಜ್ಯಗಳೂ ಕೂಡ ನಶಿಸಿಲ್ಲ. ಆದ್ದರಿಂದ ವರ್ಗರಹಿತ ಸಮಾಜದ ಸ್ಥಾಪನೆ ಕೇವಲ ಒಂದು ಭ್ರಮೆ ಎಂದು ಹೇಳಬಹುದು. ನೆಕ್ಸ್ಟ್, ಮ್ಯಾರ್ಕ್ಸ್ ರೋಡ್ ದ ಗ್ರೌಂಡ್ ಬ್ರೇಕಿಂಗ್ ವರ್ಕ್ ದಾಸ್ ಕ್ಯಾಪಿಟಲ್ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಹೌದು, ಅವರು ದಾಸ್ ಕ್ಯಾಪಿಟಲ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಟೀಕೆಗಳನ್ನು ಬಂಡವಾಳಶಾಹಿ ವರ್ಗದವರ ಮೇಲೆ ಮಾಡಿರುವಂಥದ್ದು ಬಹಳ ದೊಡ್ಡ ದೋಷವಾಗಿದೆ ಎಂಬುದಾಗಿ ಸಹ ಟೀಕಾಕಾರರು ಅದನ್ನು ಟೀಕಿಸಿರೋದನ್ನು ನಾವು ನೋಡಬಹುದಾಗಿದೆ. ಹಾಗೆ ಇದು ಮಾನವನ ಸ್ವಭಾವಕ್ಕೆ ವಿರುದ್ಧವಾದದ್ದು, ಎಗನೆಸ್ಟ್ ಹ್ಯೂಮನ್ ನೇಚರ್. ಸಮತಾವಾದವು ಖಾಸಗಿ ಆಸ್ತಿಯನ್ನು ವಿರೋಧಿಸುತ್ತದೆ, ಆದರೆ ಖಾಸಗಿ ಆಸ್ತಿಯನ್ನು ಹೊಂದುವ ವ್ಯಕ್ತಿಗೆ ಸ್ವಭಾವತಃ ಇರುತ್ತದೆ. ಆದ್ದರಿಂದ ಈ ಸಿದ್ಧಾಂತವು ಮಾನವನ ಸ್ವಭಾವಕ್ಕೆ ವಿರುದ್ಧವಾಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಹಾಗೆ ಸ್ಟೇಟ್ಲೆಸ್ ಸೊಸೈಟಿ ಈಸ್ ಆಲ್ಸೋ ಎ ಮಿತ್ ಎಂಬುದಾಗಿ ಸಹ ಕರಿಬೋದು. ರಾಜ್ಯರಹಿತ ಸಮಾಜದ ಸ್ಥಾಪನೆ ಕೂಡ ಒಂದು ಭ್ರಮೆ ಎಂಬುದಾಗಿ ಒಂದು ದೋಷವನ್ನು ಪಟ್ಟಿ ಮಾಡಿದ್ದಾರೆ. ವೈಜ್ಞಾನಿಕ ಸಮಾಜವಾದವು ಪ್ರತಿಪಾದಿಸುವಂತೆ ಇಂದಿನವರೆಗೆ ರಾಜ್ಯರಹಿತ ಸಮಾಜದ ಸ್ಥಾಪನೆ ಸಾಧ್ಯವಾಗಿಲ್ಲ. ಕ್ಯೂಬಾ ಇರ್ಬೋದು, ಚೈನಾ ಇರ್ಬೋದು, ಮುಂತಾದ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ರಾಜ್ಯವು ಲಯವಾಗುವುದರ ಬದಲು ದಿನೇ ದಿನೇ ಪ್ರಬಲಗೊಳ್ಳುತ್ತಿದೆ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ನಂತರ ರಾಜ್ಯ ಶೋಷಣೆಯ ಸಾಧನವಲ್ಲ ಎಂಬುದಾಗಿ ಸಹ ನಾವು ನೋಡಬಹುದಾಗಿದೆ. ಸ್ಟೇಟ್ ನಾಟ್ ಆ್ಯನ್ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಎಂಬುದಾಗಿ ಸಹ ನಾವು ಗಮನಿಸಬಹುದಾಗಿದೆ. ಅವರ ಮಾರ್ಕ್ಸ್ ಆಥರ್ಡ್ ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಲ್ಲಿ ಮುಂದುವರೆದಂತೆ ಹೇಳ್ತಾರೆ, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಈಸ್ ಕನ್ಸಿಡರ್ಡ್ ಆನ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪೊಲಿಟಿಕಲ್ ಮನುಸ್ಕ್ರಿಪ್ಟ್ಸ್ ಎವರ್ ಎಂಬುದಾಗಿ ಸಹ ಹೇಳ್ತಾರೆ. ಈ ವಾಸ್ ಲೀಡಿಂಗ್ ಎ ಮೆಂಬರ್ ಆಫ್ ದಿಸ್ ಫಸ್ಟ್ ಇಂಟರ್ನ್ಯಾಷನಲ್ ವರ್ಕಿಂಗ್ ಅಸೋಸಿಯೇಷನ್. ಅವರ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಮಾತಾಡೋದಾದರೆ ಅವರು ಮುಂದುವರೆದಂತೆ ರಾಜ್ಯ ಶೋಷಣೆಯ ಸಾಧನವಲ್ಲ. ವೈಜ್ಞಾನಿಕ ಸಮಾಜವಾದವು ಪ್ರತಿಪಾದಿಸುವಂತೆ ರಾಜ್ಯ ಶೋಷಣೆಯ ಸಾಧನವಲ್ಲ. ವೈಜ್ಞಾನಿಕವಾಗಿ ಕಲ್ಯಾಣ ರಾಜ್ಯವು ಕಾರ್ಮಿಕರ ಅಭ್ಯುದಯಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಉದಾಹರಣೆಗೆ ಕಾರ್ಮಿಕ ವಿಮೆ, ಅಪಘಾತ ವಿಮೆ, ಭವಿಷ್ಯ ನಿಧಿ, ಕೂಲಿ, ವೈದ್ಯಕೀಯ ಸೌಲಭ್ಯ, ಹೆರಿಗೆ ಸೌಲಭ್ಯ, ಕ್ಯಾಂಟೀನ್ ಸೌಲಭ್ಯ, ವಸತಿ ಸೌಲಭ್ಯ ಇತ್ಯಾದಿ. ನಂತರ ಮಾರ್ಕ್ಸ್ ರವರು ಧರ್ಮವನ್ನು ಅಫೀಮಿಗೆ ಹೋಲಿಸಿರುವುದರ ಮೂಲಕ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ. ಧರ್ಮವು ಮಾನವನಲ್ಲಿ ಸದಾಲೋಚನೆ ಮತ್ತು ಸದ್ಗುಣಗಳನ್ನು ಬೆಳೆಸುತ್ತದೆಯೇ ಹೊರತು ಬೇರೆ ಯಾವುದೇ ರೀತಿಯಾದಂತಹ ದುರ್ಗುಣಗಳನ್ನು ಬೆಳೆಸುವುದಿಲ್ಲ. ಅದು ಮಾನವ ಮಾಡಿಕೊಳ್ಳುವ ಒಂದು ಕ್ರಿಯೆಯಷ್ಟೇ ಎಂಬುದಾಗಿ ಟೀಕಾಕಾರರು ಅದನ್ನು ಟೀಕಿಸಿದ್ದಾರೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಈ ಸಿದ್ಧಾಂತವು ಪ್ರತಿಪಾದಿಸುವಂತೆ ಆಧುನಿಕ ಕಲ್ಯಾಣಕ್ಕಾಗಿ ಕಾರ್ಮಿಕರ ಅಭ್ಯುದಯಕ್ಕಾಗಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರೋದನ್ನು ನಾವು ನೋಡಬಹುದಾಗಿದೆ ಎಂಬುದಾಗಿ ಸಹ ಹೇಳಬಹುದಾಗಿದೆ. ಮುಂದುವರೆದಂತೆ ನಾವು ಕಾರ್ಲ್ ಮಾರ್ಕ್ಸ್ ರವರ ಟೀಕೆಗಳನ್ನು ಭಾಳಷ್ಟು ಟೀಕಾಕಾರರು ಕೂಡ ಅದನ್ನು ಟೀಕಿಸಿದ್ದರೂ ಕೂಡ ರಾಜ್ಯಶಾಸ್ತ್ರಕ್ಕೆ ಕಾರ್ಲ್ ಮಾರ್ಕ್ಸ್ ರವರ ಕೊಡುಗೆ ಅಪಾರವಾದದ್ದು ಎಂಬುದಾಗಿ ಸಹ ನಾವು ಈ ತರಗತಿಯಲ್ಲಿ ನೋಡಬಹುದಾಗಿದೆ. ಮಾರ್ಕ್ಸ್ ಆಥರ್ಡ್ ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಶ್ರೇಷ್ಠ ಗ್ರಂಥವಾದಂತಹ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಗ್ರಂಥ ರಚನೆಯ ಪ್ರಮುಖ ಕಾರಣಕರ್ತರು ಎಂಬುದಾಗಿ ಸಹ ನಾವು ಹೇಳಬಹುದಾಗಿದೆ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಈಸ್ ಕನ್ಸಿಡರ್ಡ್ ಆನ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪೊಲಿಟಿಕಲ್ ಮನುಸ್ಕ್ರಿಪ್ಟ್ಸ್ ಎವರ್. ಹೌದು, ಇವತ್ತಿಗೂ ಕೂಡ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋವನ್ನು ಒಂದು ಆಧಾರ ಗ್ರಂಥವನ್ನಾಗಿ ತೆಗೆದುಕೊಂಡಿರುವುದು ಅವರ ಹೆಗ್ಗಳಿಕೆಗಳಲ್ಲಿ ಪ್ರಮುಖವಾದದ್ದು ಎಂಬುದಾಗಿ ಸಹ ನಾವು ಕರಿಬಹುದಾಗಿದೆ. ಹಾಗೆ ಈ ವಾಸ್ ಎ ಲೀಡಿಂಗ್ ಮೆಂಬರ್ ಆಫ್ ದಿ ಫಸ್ಟ್ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ಎಂಬುದಾಗಿ ಸಹ ನಾವು ಹೇಳ್ಬಹುದಾಗಿದೆ. ಈ ವರ್ಕ್ ಎಕನಾಮಿಕ್ ಲೈಡ್ ಫೌಂಡೇಶನ್ ಫಾರ್ ದಿ ಅಂಡರ್ಸ್ಟ್ಯಾಂಡಿಂಗ್
ಅಂಡರ್ಸ್ಟ್ಯಾಂಡಿಂಗ್ ಲೇಬರ್ ಆ್ಯಂಡ್ ಇಟ್ಸ್ ರಿಲೇಷನ್ ಟು ದ ಕ್ಯಾಪಿಟಲ್ ಎಂಬುದಾಗಿ ಸಹ ನಾವು ಹೇಳ್ಬೋದಾಗಿದೆ. ಕಾರ್ಲ್ ಮಾರ್ಕ್ಸ್ ಈಸ್ considered the founder of modern sociology. He was the most influential figure in the history ಎಂಬುದಾಗಿ ಸಹ ಕರೀಬಹುದಾಗಿದೆ. ಮನುಕುಲದ ಇತಿಹಾಸದಲ್ಲಿ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರಾದ ಕಾರ್ಲ್ ಮಾರ್ಕ್ಸ್ ಅವರನ್ನು ಶ್ರಮಜೀವಿಗಳು ಪ್ರವಾದಿ ಎಂದು ಕರೆದರೆ ಬಂಡವಾಳಶಾಹಿಗಳು ಪಿಶಾಚಿ ಎಂದು ಕರೆದಿದ್ದಾರೆ. ಅವರ ವಿಚಾರಗಳನ್ನು ಅವರಿರುವಾಗಲೇ ಬಹಳಷ್ಟು ಮಂದಿ ಖಂಡಿಸಿದ್ದರು. ಇಂದು ಅವರನ್ನು ಹೊಗಳುವವರು ಇದ್ದಾರೆ, ತೆಗಳುವವರು ಇದ್ದಾರೆ. ಇಡೀ ವೈಜ್ಞಾನಿಕ ಜಗತ್ತು ಹೆಚ್ಚು ಕಡಿಮೆ ಮಾರ್ಕ್ಸ್ ಪರ ಇಲ್ಲವೇ ಮಾರ್ಕ್ಸ್ ವಿರೋಧಿ ಎಂದು ಎರಡು ಭಾಗವಾಗಿದೆ. ಅವರನ್ನು ಎಷ್ಟೇ ಟೀಕಿಸಲಿ ಅವರಿಗಿರುವಷ್ಟು ಹಿಂಬಾಲಕರು ಪ್ರಪಂಚದಲ್ಲಿ ಯಾವ ತತ್ವಜ್ಞಾನಿಗಳಿಗೂ ಇಲ್ಲ. ಅವರ ಸಿದ್ಧಾಂತಕ್ಕಿರುವಷ್ಟು ವಿರೋಧಿಗಳು ಬೇರೆ ಯಾವ ಸಿದ್ಧಾಂತಕ್ಕೂ ಇಲ್ಲ. ಅವರು ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಒಂದು ಮಹಾನ್ ಶಕ್ತಿಯಾಗಿದ್ದರು. ಮಾರ್ಕ್ಸ್ ಅವರ ಮೇರುಕೃತಿಯಾದ ದಾಸ್ ಕ್ಯಾಪಿಟಲ್ನಲ್ಲಿ ಶ್ರಮಿಕರ ವರ್ಗದ ವಿಮೋಚನೆಯ ಮೂಲ ಶಕ್ತಿಯ ಉಗಮವನ್ನು ಕಾಣಬಹುದು. ಅವರ ಸಿದ್ಧಾಂತದಲ್ಲಿ ಇತಿಹಾಸದ ಆರ್ಥಿಕ ವ್ಯಾಖ್ಯೆ, ವರ್ಗ ಹೋರಾಟ, ಅಧಿಕ ಮೌಲ್ಯ ತತ್ವಗಳು ಮುಖ್ಯವಾಗಿವೆ. ರಾಜಕೀಯ ಜೀವನದಲ್ಲಿ ಆರ್ಥಿಕ ಜೀವನದ ಮಹತ್ವ ಎಷ್ಟಿದೆ ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಏಕಸ್ವಾಮ್ಯ ಬೆಳೆದಂತೆ ಉದ್ಭವಿಸುವ ತೊಂದರೆಗಳಾವುವು ಎಂಬುದನ್ನು ತಿಳಿಸಿದ್ದಾರೆ. ಅವರು ಕೇವಲ ಕಾಲ್ಪನಿಕವಾಗಿದ್ದ ಆದರ್ಶಗಳಿಗೆ ವಾಸ್ತವಿಕ ಸ್ವರೂಪವನ್ನು ಕೊಟ್ಟಿದ್ದಾರೆ. ಮಾನವನು ತನ್ನ ಜೀವನವನ್ನು ಸಾಮಾಜಿಕ ಸಂಸ್ಥೆಗಳ ಮೂಲಕವೇ ಹೇಗೆ ಉತ್ತಮಪಡಿಸಿಕೊಳ್ಳಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ. ಏಂಜಲ್ಸ್ ಹೇಳಿರುವಂತೆ ಕಾರ್ಲ್ ಮಾರ್ಕ್ಸ್ ಮರಣ ಹೊಂದಿದರೂ ಕೂಡ ಅವರು ಸಾಧಿಸಿರುವ ಗ್ರಂಥಗಳು, ಅವರು ಬರೆದಿಟ್ಟಿರುವ ಗ್ರಂಥಗಳು ಅಮರವಾಗಿವೆ. ಮಾರ್ಕ್ಸ್ ಅವರ ಸಿದ್ಧಾಂತಗಳು ಜಗತ್ತಿನ ಮೇಲೆ ಅಚ್ಚಳಿಯದೆ ಪ್ರಭಾವವನ್ನು ಬೀರಿದೆ ಎಂಬುದಾಗಿ ಸಹ ಹೇಳಿದೆ. ಪ್ರಪಂಚದ ಆಗುಹೋಗುಗಳನ್ನು ಗಣನೀಯವಾಗಿ ಬದಲಾಯಿಸಿದ ಮಹಾನ್ ಚಿಂತನಾಶೀಲ ವ್ಯಕ್ತಿ ಎಂದರೆ ಕಾರ್ಲ್ ಮಾರ್ಕ್ಸ್ ಎಂಬುದಾಗಿ ಸಹ ಹೇಳಲಾಗಿದೆ. ಆದುದರಿಂದಲೇ ಈತನನ್ನು ಸಮತಾವಾದದ ಪಿತಾಮಹ ಎಂಬುದಾಗಿ ಕರೆಯಲಾಗಿದೆ. ಈ ಸಿಂತಾದಂಥ ಪ್ರತಿಪಾದಕನೂ ಕೂಡ ಹೌದು. ಕಾರ್ಲ್ ಮಾರ್ಕ್ಸನನ್ನು ಆಧುನಿಕ ಸಮತಾವಾದದ ಪಿತಾಮಹ. ಹಾಗೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಗ್ರಂಥವನ್ನು ಸಮತಾವಾದದ ಬೈಬಲ್ ಎಂದು ಕರೆದಿದ್ದಾರೆ ಎಂಬುದಾಗಿ ಸಹ ಕರೆಯಬಹುದಾಗಿದೆ. ಈ ಒಂದು ಚಿಂತನೆಗೆ ಸಂಬಂಧಪಟ್ಟಂತೆ ಅವರ ವಿಚಾರಧಾರೆಗಳನ್ನು ಮತ್ತಷ್ಟು ನೀವು ಅವರ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ರೂಢಗೊಳಿಸಿಕೊಳ್ಳುತ್ತಾ, ಅವರ ವಿಚಾರಗಳನ್ನು ತರ್ಕಕ್ಕೆ ಒಳಪಡಿಸಿಕೊಳ್ಳುತ್ತಾ, ಆದರ್ಶಗಳಿಗೆ ಅನುಗುಣವಾಗಿ ನಡೆದುಕೊಳ್ಳಬೇಕು, ಸಮಾಜಕ್ಕೆ ಕೀರ್ತಿ ಪಾತ್ರರಾಗಬೇಕೆಂದು ಈ ತರಗತಿಯ ಮೂಲಕ ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾ, ಇದಕ್ಕೆ ನಿಮಗೆ ರೆಫರೆನ್ಸ್ ಬುಕ್ಸನ್ನು ಓದೋದಾದರೆ ಪೊಲಿಟಿಕಲ್ ಥಾಟ್ ಪ್ರೊಫೆಸರ್ PS ಗಂಗಾಧರ, ಪೊಲಿಟಿಕಲ್ ಥಾಟ್ ಪ್ರೊಫೆಸರ್ H ಹಾಲಪ್ಪ, ಪೊಲಿಟಿಕಲ್ ಸೈನ್ಸ್ PS ಡಾಕ್ಟರ್ KJ ಸುರೇಶ್, ಪೊಲಿಟಿಕಲ್ ಥಿಯರಿ ಡಾಕ್ಟರ್ ಮೀನಾ ದೇಶಪಾಂಡೆ, ಪೊಲಿಟಿಕಲ್ ಥಿಯರಿ BK ಗೋಖಲೆ, ಪೊಲಿಟಿಕಲ್ ಥಿಯರಿ RC ಅಗರ್ವಾಲ್, ಪೊಲಿಟಿಕಲ್ ಥಿಯರಿ VD ಮಹಾಜನ್, ಕಾಂಟೆಂಪ್ರರಿ ಪೊಲಿಟಿಕಲ್ ಥಿಯರಿ JC ಜೋಹಾರಿ, ಪ್ರಿನ್ಸಿಪಲ್ಸ್ ಆ್ಯಂಡ್ ಪೊಲಿಟಿಕಲ್ ಥಿಯರಿ AC ಕಪೂರ್, ಪೊಲಿಟಿಕಲ್ ಥಿಯರಿ ರಾಜೀವ್ ಭಾರ್ಗವ ಆ್ಯಂಡ್ ಅಶೋಕ್ ಆಚಾರ್ಯರವರ ಪುಸ್ತಕಗಳನ್ನು ನೀವು ಅಧ್ಯಯನ ಮಾಡಬಹುದಾಗಿದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.